ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕರುನಾಡ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಗುಂಡಿ ಬಿದ್ದಿರುವ ರಸ್ತೆಗಳಿಗೆ ಮಣ್ಣು ತುಂಬಿ ಅಪಘಾತಗಳನ್ನು ಸಾಧ್ಯವಾದಷ್ಟು ತಡೆಯುವ ವಿನೂತನ ಕಾರ್ಯಕ್ರಮದ ಮೂಲಕ ಹೊಸ ವರ್ಷಗಳನ್ನು ಆಚರಿಸಲಾಯಿತು. ಪ್ರತಿ ವರ್ಷವೂ ನೂತನ ವರ್ಷ ಬರುವುದು ಸಹಜ. ಪ್ರತಿಯೊಬ್ಬರೂ ಮೋಜು ಮಸ್ತಿಯೊಂದಿಗೆ ಸಂತೋಷಕೂಟವನ್ನು ಏರ್ಪಡಿಸಿಕೊಂಡು ಹೊಸ ವರ್ಷವನ್ನು ಆಚರಿಸುತ್ತಾರೆ. ಸಾಂಸ್ಕೃತಿಕ ನಗರ ಎಂದೇ ರಾಜ್ಯ ರಾಷ್ಟ್ರಮಟ್ಟದಲ್ಲಿ ತನ್ನದೇ ಆದ ವೈಭವವನ್ನು ಹೊಂದಿರುವ ಮೈಸೂರು ಇಂದು ಅನೇಕ ಸಮಸ್ಯೆಗಳಿಂದ ನರಳುತ್ತಿದೆ. ನಗರ ಪಾಲಿಕೆ ಚುನಾವಣೆ ಕುಂಟುನೆಪದಲ್ಲಿ ಮುಂದೂಡುತ್ತಲೇ ಇರುವುದರಿಂದ ಮೂಲಸೌಕರ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಅಧಿಕಾರಿಗಳು ಒಂದೆಡೆ ಕಚೇರಿ ಕೆಲಸ, ಮತ್ತೊಂದೆಡೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಲು ಸಾಧ್ಯವಾಗದೇ ಇರುವುದರಿಂದ ಮೈಸೂರು ಹಂತ ಹಂತವಾಗಿ ತನ್ನ ಹಿರಿಮೆಯನ್ನು ಕಳೆದುಕೊಳ್ಳುತ್ತಿದೆ. ಅದರಲ್ಲೂ ಮುಖ್ಯವಾಗಿ ಗುಂಡಿ ಬಿದ್ದ ರಸ್ತೆಗಳಂತೂ ಜನಸಾಮಾನ್ಯರ ಬದುಕಿಗೆ ಕಂಟಕಪ್ರಾಯವಾಗಿದೆ. ಈಗ ಮರಣಕ್ಕೆ ತಳ್ಳುವಷ್ಟು ಅಪಾಯದಲ್ಲಿರುವ ಗುಂಡಿಗಳು ಎಲ್ಲೆಂದರಲ್ಲಿ ಉದ್ಭವವಾಗುತ್ತಲೇ ಇವೆ. ಜನರು ಯಾರನ್ನ ಕೇಳಬೇಕೆಂದು ತಿಳಿಯದೆ ಹೈರಾಣಾಗಿ ಹೋಗಿದ್ದಾರೆ. ಇದರಿಂದ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತಿದ್ದು ಸಾವು ನೋವುಗಳಾಗುತ್ತಿವೆ. ಚುನಾಯಿತ ಪ್ರತಿನಿಧಿಗಳು ಇಲ್ಲದಿರುವ ಕಾರಣ ಅಧಿಕಾರಿಗಳ ದರ್ಬಾರು ಹೆಚ್ಚಾಗಿದ್ದು ನಾಗರಿಕರಿಗೆ ಸೌಲಭ್ಯಗಳು ದಿನೇ ದಿನೇ ಮರೀಚಿಕೆಯಾಗುತ್ತಿವೆ. ಇದನ್ನು ಮನಗಂಡ ವೇದಿಕೆಯ ಸಾರ್ವಜನಿಕರ ಹಿತದೃಷ್ಟಿಯನ್ನು ಮನದಲ್ಲಿಟ್ಟುಕೊಂಡು ಗುಂಡಿ ಮುಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮೈಸೂರು ಹೃದಯ ಭಾಗದ ತಾಲೂಕು ಕಚೇರಿ ಮುಂಭಾಗ ಎಸ್.ಪಿ. ಆಫೀಸ್ ಮುಂತಾದ ಕಡೆಗಳಲ್ಲಿ ಗುಂಡಿಗಳನ್ನು ಮುಚ್ಚುವ ಮೂಲಕ ವರ್ಷಾಚರಣೆಯನ್ನು ಆಚರಿಸಿ ಮುಂದಿನ ದಿನಗಳಲ್ಲಿ ಮೈಸೂರು ನಗರದಾದ್ಯಂತ ಈ ಕಾರ್ಯಕ್ರಮವನ್ನು ಚುನಾಯಿತ ಪ್ರತಿನಿಧಿಗಳ ಸಹಕಾರವಿಲ್ಲದೆ ಸಾರ್ವಜನಿಕರ ನೆರವಿನೊಂದಿಗೆ ಹಾಗೂ ವೇದಿಕೆಯ ಸದಸ್ಯರು ಪ್ರೋತ್ಸಾಹಕರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಹೀಗೆಯೇ ನಿರಂತರವಾಗಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಸವರಾಜುರವರು ತಿಳಿಸಿದರು. ಯುವ ಘಟಕದ ರಾಜ್ಯಾಧ್ಯಕ್ಷ ಸಂಜಯ್ ಎಸ್ ಅವರ ತಂಡ ಮೊದಲ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿತು. ನಗರಾಧ್ಯಕ್ಷ ಹರ್ಷಿತ್ ಗೌಡ ಹಾಗೂ ರಾಜ್ಯ ಕಾರ್ಯದರ್ಶಿ ಸತೀಶ್ ಹೆಗ್ಗೂರು ಮತ್ತಿತರ ಸದಸ್ಯರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಬಗ್ಗೆ ಸಾರ್ವಜನಿಕರಾಗಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇದು ನಿಜವಾಗಲೂ ದೇವ್ರು ಮೆಚ್ಚುವಂಥ ಕೆಲಸ. ಇದು ಮಾಡಿದ್ರೆ ದೇವ್ರು ಮೆಚ್ಚಿದ್ರೆ ಒಳ್ಳೇದಾಗುತ್ತೆ. ಎಲ್ಲ ಮಾಡ್ಕೊಂಡ್ರೆ ಎಷ್ಟು ಜೀವಗಳು ಉಳಿತವೆ. ಇದು ತುಂಬ ಒಳ್ಳೇದು. ಇಂಥ ಕೆಲಸ ಮಾಡಬೇಕು. ಇದು ದೇವ್ರು ಮೆಚ್ಚುವಂಥ ಕೆಲಸ. ತಮ್ಮ ಹೆಸರು ಸರ್? ಚಂದ್ರಕುಮಾರ್. ಹೌದಾ ಸರ್? ಈ ತರ ಸಾರ್ವಜನಿಕರು ಕೂಡ ನಮಗೆ ಸಹಕಾರ ಮಾಡಿದ್ರೆ ನಾವು ಬಹಳಷ್ಟು ಕಡೆ ಎಲ್ಲೆಲ್ಲಿ ತುಂಬಾ ಗುಂಡಿಗಳು ಇದು ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಅಷ್ಟೇ. ನಿರಂತರವಾಗಿ ಸಾರ್ವಜನಿಕರ ಸಹಕಾರದೊಂದಿಗೆ ಇದೇ ರೀತಿ ಕರುನಾಡ ರಕ್ಷಣಾ ವೇದಿಕೆ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೆ. ಮಾಡಿ ಸರ್, ದೇವ್ರು ಒಳ್ಳೇದು ಮಾಡ್ತಾನೆ. ಇಲ್ಲದೇವ್ರು ಸ್ಥಳ ಇಲ್ಲ. ದೇವರು ಒಂದಿದ್ದೇ ಶಿವ, ಇಲ್ಲದ ಸಭ. ದೇವ್ರು ಇರ್ತಾನೆ. ದೇವ್ರು ಒಳ್ಳೇದು ಮಾಡ್ತಾನೆ. ನಿಮಗೆಲ್ಲ ಇಂಥ ಕೆಲಸಗಳು ಕೈಗೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಇದು ಒಳ್ಳೇದು ಮಾಡ್ತಾರೆ.